ಅಪ್ಪ ನೋವಾಗ್ತಾ ಇದೆ ಬಿಡು. ಇಲ್ಲ, ಏನೂ ಆಗುವುದಿಲ್ಲ, ನಾನಿದ್ದೇನೆ ಅಲ್ವಾ, ನೀನು ಕಣ್ಣು ಮುಚ್ಚಿ ಆನಂದಿಸು. ಹಾಯ್ ಫ್ರೆಂಡ್ಸ್, ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ಹೊಸ ವೀಕ್ಷಕರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಹೈಪ್ ಮಾಡಿ, ಬೇರೆ ವೀಕ್ಷಕರಿಗೂ ಇದು ತಲುಪುತ್ತದೆ. ನನ್ನ ಹೆಸರು ಮಾಯಾ, ನನ್ನ ವಯಸ್ಸು 18. PUC ಎಕ್ಸಾಮ್ ಈಗಷ್ಟೇ ಬರೆದಿದ್ದೇನೆ. ನನ್ನ ತಂದೆ 3 ವರ್ಷದ ಹಿಂದೆ ತೀರಿ ಹೋದರು. ಅವರಿಗೆ ತುಂಬ ಜೋರಾಗಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರೂ ಸಹ ಅವರು ಉಳಿಯಲಿಲ್ಲ. ಅವರು ಕಳೆದು ಹೋದ ಮೇಲೆ ನಮ್ಮ ಜೀವನ ಕತ್ತಲಂತಾಯಿತು. ನನಗೆ ಮತ್ತು ಅಮ್ಮನಿಗೆ ತುಂಬ ಕಷ್ಟ ಆಯಿತು. ಅಪ್ಪ ತೀರಿ ಹೋದ ಮೇಲೆ ಅವರ ಕಡೆ ಅವರು ನಮ್ಮನ್ನು ನೋಡಲೂ ಇಲ್ಲ. ನಮಗೆ ಯಾರೂ ಇಲ್ಲ ಎಂದು ನಮಗೆ ಅನಿಸುವ ಸಂದರ್ಭದಲ್ಲಿ ಅಮ್ಮನ ಸ್ನೇಹಿತ ರಿಷಬ್ ನಮ್ಮ ಬೆನ್ನೆಲುಬಾಗಿ ನಿಂತರು. ನಮ್ಮ ಪ್ರತಿ ಕಷ್ಟದಲ್ಲೂ ಅವರು ಸಹಾಯಕ್ಕೆ ನಿಂತರು. ಅವರಿಗೂ ಹೆಂಡತಿ ತೀರಿಕೊಂಡು ಹೋಗಿದ್ದರು. ಅವರಿಗೆ ಮಕ್ಕಳು ಆಗಿರಲಿಲ್ಲ. ಅದಕ್ಕೆ ನನ್ನನ್ನು ಯಾವಾಗಲೂ ಮಗಳೇ ಮಗಳೇ ಎಂದು ಕರೆಯುತ್ತಿದ್ದರು. ನಮಗೂ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು. ಅಮ್ಮನಿಗೂ ಅವರು ಒಳ್ಳೆಯ ಸ್ನೇಹಿತರು. ಇಬ್ಬರು ಮದುವೆಯಾದರು. ನನಗೇನು ಬೇಜಾರಿಲ್ಲ. ಅಮ್ಮನಿಗೊಬ್ಬರು ಜೊತೆಯಾಯಿತು ಎಂದು ನಾನು ಖುಷಿಪಟ್ಟೆ. ಮತ್ತು ಅವರು ನನ್ನನ್ನು ಅವರ ಮಗಳಂತೆ ನೋಡಿಕೊಳ್ಳುತ್ತಾರೆ. ನನಗೆ ಕಾಲೇಜ್ಗೆ ಡ್ರಾಪ್ ಮಾಡುತ್ತಾರೆ. ನನಗೆ ಬುಕ್ಸ್ ಕೊಡುತ್ತಾರೆ. ಮೂವಿಗೆ ಕರೆದುಕೊಂಡು ಹೋಗುತ್ತಾರೆ. ಯಾವುದಕ್ಕೂ ಇಲ್ಲ ಎಂದು ಅನ್ನಲ್ಲ. ರಿಷಬ್ ಅಂಕಲ್ನಿಂದ ರಿಷಬ್ ಹಬ್ಬ ಆದರು. ನಾನು ಅವರನ್ನು ಅಪ್ಪ ಎಂದು ಕರೆಯುತ್ತಿದ್ದೆ. ಅಮ್ಮನಿಗೆ ನಮ್ಮಿಬ್ಬರ ಬಾಂಧವ್ಯ ನೋಡಿ ಖುಷಿಯಾಯಿತು. ನನಗೆ ಇಂತಹ ಒಂದು ಘಟನೆ ಮುಂದೆ ನಡೆಯುವುದಿದೆ ಎನ್ನುವ ಯೋಚನೆಯೂ ಇರಲಿಲ್ಲ. ನಾನೆಂದೂ ಊಹಿಸದ ಒಂದು ಘಟನೆ ಮುಂದೆ ನನಗೆ ಕಾದಿದೆ ಎಂದು ನನಗೆ ಸೂಚನೆ ದೊರೆಯಲು ಅಪ್ಪ ನನ್ನನ್ನು ಒಂದು ದಿನ ಸಿನಿಮಾಗೆ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಸೊಂಟವನ್ನು ಹಿಡಿದರು. ನಾನು ಏನು ಮಿಸ್ ಆಗಿದೆ ಎಂದು ಅಂದಿಕೊಂಡೆ. ಇದಾದ ಮೇಲೆ ಸುಮಾರು ಬಾರಿ ಅವರು ಬೇಕಂತಲೇ ಹತ್ರ ಬರುತ್ತಿದ್ದಾರೆ ಎಂದು ನಾನು ಗಮನಿಸಿದೆ. ನಾನು ಸ್ನಾನ ಮಾಡುವಾಗ ಇಣುಕುವುದು, ನಾನು ಜೀನ್ಸ್ ಹಾಕಿದ್ದಾಗ ನನ್ನನ್ನೇ ಗಮನವಿಟ್ಟು ನೋಡುವುದು, ಹೀಗೆ ಮಾಡುತ್ತಿದ್ದರು. ಆದರೆ ನನಗೆ ಯಾರಲ್ಲಿ ಹೇಳಿಕೊಳ್ಳುವುದು ಎಂದು ತಿಳಿಯುತ್ತಿರಲಿಲ್ಲ. ಯಾಕಂದರೆ ಅಮ್ಮನಿಗೆ ಗೊತ್ತಾದರೆ ತುಂಬ ದುಃಖ ಪಡುತ್ತಾರೆ. ಇಂಥ ದುಸ್ಥಿತಿಯಲ್ಲಿ ಅಮ್ಮನಿಗೆ ಏನೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಅಮ್ಮ ನನ್ನನ್ನು ಕರೆದು, ನಿಮ್ಮಪ್ಪ ಇದ್ದಾರೆ, ನನಗೇನು ಚಿಂತೆ ಇಲ್ಲ, ನೀನು ಆರಾಮಾಗಿ ಇರ್ತೀಯ, ನನಗೆ ಅಷ್ಟು ನಂಬಿಕೆ ಇದೆ, ನೀನು ಅವರಿಗೆ ಏನೂ ತೊಂದರೆ ಕೊಡಬೇಡ, ಅವರು ಹೇಳಿದ ಹಾಗೆ ನೀನು ಕೇಳಿಕೊಂಡು ಇರಬೇಕು 2 ದಿನ ಎಂದು ನನ್ನ ಬಳಿ ಮಾತು ತೆಗೆದುಕೊಂಡರು. ನಾನು ಅವರಿಗೆ ಏನೂ ಹೇಳಲಾಗದೆ ಸರಿ ಎಂದು ಹೇಳಿದೆ. ಅಮ್ಮ ಹೋದರು. ಅಪ್ಪನಿಗೆ ಒಳ್ಳೆ ಚಾನ್ಸ್ ಸಿಕ್ಕಂತಾಯಿತು. ಅಮ್ಮ ಇಲ್ಲ ಅಂತ ಅವರು ಮನೆಯಲ್ಲಿ ಕುಡಿಯುವುದಕ್ಕೆ ಶುರು ಮಾಡಿದರು. ನನಗೆ ಇನ್ನೂ ಭಯ ಆಯಿತು. ಅವರು ಕುಡಿಯುತ್ತಾ ಕೂತಿದ್ದರು. ನನ್ನನ್ನು ಕರೆದು, ಮಾಯಾ, ಇವತ್ತು ನಾನು ನಿನ್ನ ಬಳಿ ಎಲ್ಲವನ್ನೂ ಹಂಚಿಕೊಳ್ಳಬೇಕು, ಬಾ ಇಲ್ಲಿ ಕೂತ್ಕೊ. ಅಪ್ಪ, ನೀವು ಈ ಥರ ಕುಡಿಬಾರದು, ತಪ್ಪು ಅಲ್ವಾ? ಇಲ್ಲ ಮಗಳೇ, ನನಗೆ ತುಂಬ ಬೇಜಾರಾಗಿದೆ, ಸಾರಿ. ಯಾಕಪ್ಪ, ಏನಾಯಿತು? ನಿನಗೆ ಹೇಳಿದರೆ ನೀನು ಬೇಜಾರಾಗ್ತೀಯಮ್ಮ. ಇಲ್ಲ ಹೇಳಿಪ್ಪ, ನಿಮ್ಮಮ್ಮ ನನ್ನ ಜೊತೆ ಸರಿಯಾಗಿ ಇಲ್ಲಮ್ಮ, ಅವಳು ನನ್ನ ಜೊತೆ ಹೊಂದಿಕೊಳ್ಳುತ್ತಿಲ್ಲ, ಸುಮ್ಮನೆ ನಿನ್ನ ಮುಂದೆ ನಾಟಕ ಆಡ್ತಾ ಇದ್ದಾಳೆ. ಯಾಕಪ್ಪ ಈ ಥರ ಹೇಳ್ತೀಯ? ಹ್ಞೂ ಮಾಯಾ, ನಿಮ್ಮಮ್ಮನಿಂದ ನನಗೆ ಸಂತೋಷ ಸಿಗುತ್ತಿಲ್ಲ. ಅದಕ್ಕೆ ನಾನು ಅವಳಿಗೆ ಡಿವೋರ್ಸ್ ಕೊಟ್ಟು ಹೋಗೋಕೆ ತೀರ್ಮಾನ ಮಾಡಿದ್ದೇನೆ. ಅಪ್ಪ ಬೇಡ, ಈ ಥರ ಮಾಡಬೇಡಿ, ಅಮ್ಮನಿಗೆ ತುಂಬ ಬೇಜಾರಾಗುತ್ತೆ. ಇಲ್ಲ ಮಗಳೇ, ನನಗೆ ಬೇರೆ ದಾರಿ ಇಲ್ಲ. ಇಲ್ಲಪ್ಪ, ದಯವಿಟ್ಟು ನನ್ನ ಮುಖ ನೋಡಿಕೊಂಡು ನೀವು ಇಲ್ಲೇ ಇರಿ. ನಾನು ಇಲ್ಲೇ ಇರಬೇಕಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ. ಹೇಳಪ್ಪ, ನಾನೇನು ಮಾಡಬೇಕು ಅಂತ. ನೀವು ಏನು ಹೇಳಿದರೂ ಮಾಡ್ತೀನಿ ಅಮ್ಮನಿಗೋಸ್ಕರ. ನಿನ್ನ ಅಮ್ಮನಿಂದ ಸಿಗದ ಸಂತೋಷ ನನಗೆ ನೀನು ಕೊಡಬೇಕು. ಏನು ಹೇಳ್ತಿದ್ಯಪ್ಪ, ಇದು ತಪ್ಪಲ್ವಾ? ತಪ್ಪು ಸರಿ ಗೊತ್ತಿಲ್ಲ ಅಮ್ಮ, ಆದರೆ ಇದೇ ದಾರಿ ಇರೋದು. ಇಲ್ಲಪ್ಪ, ಇದು ಸಾಧ್ಯವಿಲ್ಲ. ಹಾಗಾದರೆ ನಾನು ಇರುವುದಕ್ಕೆ ಸಾಧ್ಯವಿಲ್ಲ. ನಾನು ತುಂಬ ಯೋಚನೆ ಮಾಡಿದೆ. ಅಪ್ಪ ನನಗೆ ಮಾತು ಕೊಡಿ, ನೀವು ಅಮ್ಮನನ್ನು ಬಿಟ್ಟು ಹೋಗಲ್ಲ ಎಂದು.
ಆಯಿತು ಮಗಳೇ, ಸರಿ, ನಾನು ನಿಮ್ಮ ಷರತ್ತಿಗೆ ಒಪ್ಪುತ್ತೇನೆ. ತುಂಬ ಸಂತೋಷ ಮಗಳೇ, ನಿನ್ನಂಥ ಮಗಳು ಇರಬೇಕು. ಇಲ್ಲಿ ಬಾ ಎಂದು ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಕೂರಿಸಿಕೊಂಡು ನನ್ನ ಕೈಯಲ್ಲಿ ಹಿಡಿದು, ನೀನು ನನ್ನ ಬಹುದಿನಗಳ ಕಷ್ಟವನ್ನು ನೀಗಿಸುತ್ತೀಯ. ನೀನು ತುಂಬ ಒಳ್ಳೆಯವಳು. ನಿನಗೆ ಒಳ್ಳೆಯದಾಗಬೇಕು. ಅಪ್ಪ, ನನಗೆ ಭಯ ಆಗ್ತಾ ಇದೆ. ಮಗಳೇ, ನಾನೇ ಅಲ್ವಾ, ಹೆದರಬೇಡ. ನಿನ್ನ ಸೀಲ್ ಮೊದಲು ಓಪನ್ ಮಾಡೋದಕ್ಕೆ ನನಗೆ ಸಂತೋಷ. ಅರ್ಧ ಗಂಟೆ ಹಿಂದೆ ಮುಂದೆ ಮಾಡುತ್ತಾ ಸಂತೃಪ್ತಿಗೊಂಡರು. ನನಗೆ ಇದ್ಯಾವುದರ ಪರಿವೇ ಇಲ್ಲದಂತೆ ನಾನು ಸುಮ್ಮನೆ ಇದ್ದೆ. ನಿಮ್ಮಮ್ಮ ಬರೋದಕ್ಕೆ ಇನ್ನೂ 2 ದಿನ ಇದೆ. 2 ದಿನವೂ ನೀವು ನನ್ನನ್ನು ಖುಷಿಪಡಿಸಬೇಕು. ಆಯಿತು ಅಪ್ಪ, ಈಗ ನಂದೇನಿದೆ, ನಿನ್ನ ಮಾತೇ ಅಲ್ವಾ. ಅಮ್ಮ ವಾಪಸ್ ಬಂದ್ರೂ ಅಮ್ಮ ಇಲ್ಲದ ಸಮಯದಲ್ಲಿ ನನ್ನನ್ನು ಕರೆಯುತ್ತಿದ್ದರು. ಒಂದು ಬಾರಿ ಲೆಕ್ಕ ಇಲ್ಲದಷ್ಟು ರಾತ್ರಿ ಇಡೀ ಸಂತೋಷಪಟ್ಟರು. ಮಗಳೇ ಮಗಳೇ ಎನ್ನುತ್ತಾ ದಾರಿ ತಪ್ಪಿಸಿದ. ನಾನು ಓದು ಮುಗಿದ ಮೇಲೆ, ಮದುವೆಯಾದ ಮೇಲೆ ಈ ಕಾಟ ತಪ್ಪುತ್ತೆ ಎಂದು ನಾನು ಅಂದುಕೊಂಡೆ. ಅದಕ್ಕಾಗಿ ಕಾಯುತ್ತಿದ್ದೆ. ನನ್ನ ಮದುವೆ ನಿಶ್ಚಯವಾಯಿತು. ನಾನು ತುಂಬ ಆನಂದದಿಂದ ಇದ್ದೆ. ಅಪ್ಪ, ನೀನು ಮದುವೆಯಾಗಿ ಹೋಗುತ್ತೀಯಾ? ನನಗೆ ಯಾರೂ ಇಲ್ಲ, ನೀನು ಒಬ್ಬಳೇ ಮಗಳು ಎಂದು ಅಳುತ್ತಾ ಕೂತರು. ಅಮ್ಮನಿಗೆ ಅದನ್ನು ನೋಡಿ ಎಂಥ ಮಮತೆ ಎಂದು ಖುಷಿಪಟ್ಟರು. ಆದರೆ ನನಗೆ ಮಾತ್ರ ಗೊತ್ತಿತ್ತು ಅವರ ವ್ಯಥೆ ಏನು ಎಂದು. ನನ್ನನ್ನು ಪಕ್ಕಕ್ಕೆ ಕರೆದು, ತುಂಬ ಖುಷಿ ಪಡಬೇಡ, ನಿನಗೆ ಮದುವೆ ಆಗಬೇಕು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು. ಯಾಕಂದರೆ ನಿನ್ನ ಸಂತೋಷದ ಸಮಯದ ದಾಖಲೆ ನನ್ನ ಹತ್ತಿರ ಇದೆ. ನಾನು ಹುಡುಗನಿಗೆ ತೋರಿಸುತ್ತೇನೆ. ನೀನು ಎಲ್ಲೇ ಹೋದರೂ ಹೇಗೆ ಇರ್ತೀಯ ಎಂದು ನೋಡುತ್ತೇನೆ. ಜೀವನ ಪರ್ಯಂತ ನಿನಗೆ ಇದರಿಂದ ಮುಕ್ತಿ ಇಲ್ಲ. ಎಂಥ ಜನ್ಮನಪ್ಪ ನಂದು ಎಂದು ನಾನು ದುಃಖಪಟ್ಟುಕೊಂಡೆ. ಎಲ್ಲರೂ ತವರು ಮನೆಗೆ ಬರೋದಕ್ಕೆ ಖುಷಿ ಪಡುತ್ತಾರೆ, ಆದರೆ ನನಗೆ ದುಃಖ. ನನಗೆ ಮಗು ಆಯಿತು, ಆದರೆ ಇದರ ಮಗು ಯಾರೆಂದು ತಿಳಿಯಲು ಆಗಲೇ ಇಲ್ಲ. ಇಬ್ಬರು ಅವರದೇ ಎಂದು ಖುಷಿಪಟ್ಟರು. ಎಲ್ಲ ದೇವರದ ಇಚ್ಛೆ, ನಂದೇನೂ ಇಲ್ಲ ಎಂದು ನಾನು ಸುಮ್ಮನಾದೆ. ಒಟ್ಟಿನಲ್ಲಿ ನನ್ನ ಅಮ್ಮ ಖುಷಿಯಾಗಿದ್ದರು. ಹಾಯ್ ಫ್ರೆಂಡ್ಸ್, ಈ ಕಥೆಯಿಂದ ನಾವು ತಿಳಿಯೋದು ಏನು ಅಂದರೆ, ನಾವು ಏನೇ ಆದರೂ ನಮ್ಮ ಅಪ್ಪ ಅಮ್ಮನ ಹತ್ತಿರ ಹಂಚಿಕೊಳ್ಳಬೇಕು. ಇಲ್ಲವಾದರೆ ಇದನ್ನು ದುರುಪಯೋಗಪಡಿಸಿಕೊಳ್ಳಲು ಯಾರಾದರೂ ಇರುತ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಈ ಕತೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹೆಚ್ಚಿನ ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.